नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओम नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ನಾನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಗುರುಪ್ರೇಮದ ಸಾಕಾರ ಸದ್ಗುರು ಶ್ರೀಧರ ಸಾಕ್ಷಾತ್ಕಾರ. ಭಕ್ತನಿಗಾಗಿ ಚರಣ ತೋರಿದ ಲೀಲೆಯು ಅಪರಂಪಾರ. ಶ್ರೀಧರ ಲೀಲೆಯು ಅಪರಂಪಾರ. ಗುರುಪಾದಗಳನ್ನು ನೋಡಿದ ಮಾಬಲ, ಭಾವದಿ ನುತಿಸಿದ ಗುರುಪದ ಕಮಲ. ತಾಯಿ ತೆರದಿ ಕರೆದ ಸದ್ಗುರುಗಳು, ಅರ್ಪಿಸಿ ಮನವ ಮಹಾನ್. ಶ್ರೀಧರ ಗುರುಪ್ರೇಮದ ಸಾಕಾರ. ಹೀಗಿತ್ತು ಭಕ್ತ ಭಗವಾನರ ಭಕ್ತಿ ಪ್ರೇಮದ ಸಾಕಾರ ಸಾದೃಶ್ಯ. ಶ್ರೀಧರ ಸ್ವಾಮಿಗಳು ತಾವೇ ಆ ಭಕ್ತ ಮಹಾಬಲೇಶ್ವರನ ಕೈ ಹಿಡಿದುಕೊಂಡು ತಮ್ಮ ಕುಟೀರದೊಳಗೆ ಕರೆದುಕೊಂಡು ಹೋದರಂತೆ. ತಮ್ಮ ಸಮೀಪದಲ್ಲಿಯೇ ಕುಳ್ಳಿಸಿಕೊಳ್ತಾರೆ. ಭಕ್ತ ಮಹಾಬಲೇಶ್ವರನು ಕಣ್ಣೀರು ಸುರಿಸ್ತಾ, ಗುರುವೇ ನನ್ನ ಮೇಲೆ ಕರುಣೆ ಬಂತೆ ಹೇಳಿ ಶ್ರೀಧರರ ಪಾದಕ್ಕೆ ಎರಗಿದ್ದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಪ್ರೀತಿಯಿಂದ ಭಕ್ತ ಮಹಾಬಲೇಶ್ವರನ ಬೆನ್ನಿನ ಮೇಲೆ ಕೈಯಾಡಿಸ್ತಾ, ಮಗು, ನನ್ನ ದರ್ಶನಕ್ಕಾಗಿ ಬಹಳ ಕಷ್ಟಪಟ್ಟು ಬಂದೇನೆ. ಮಹಾಬಲ, ದುಃಖ ಮಾಡಬೇಡ, ನಾನಿದ್ದೇನೋ, ನಾನು ನಿನ್ನ ಕೈ ಬಿಡೋದಿಲ್ಲ. ನಾನಿರುವಾಗ ಭಯಪಡುವ ಅಗತ್ಯವೇ ಇಲ್ಲ. ನೀನು ಸ್ಮರಣಾನುಗಾಮಿ ಶ್ರೀಧರಾಳಿ, ನೀನು ನನ್ನನ್ನು ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ ಹೇಳಿ ತಿಳ್ಕೊಳ್ಬೇಡ. ನಿನ್ನ ಮೇಲೆ ನನ್ನ ಸಂಪೂರ್ಣ ಅನುಗ್ರಹ ಇದೆ, ದುಃಖಿಸಬೇಡ. ಅತೀ ಮಹತ್ವದ ಭವಿಷ್ಯ ಇದೆ ನಿನಗೆ, ನೀನು ಭಯಪಡಬೇಡ ಹೇಳಿ ಹೇಳ್ತಾರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಭಕ್ತ ವಾತ್ಸಲ್ಯದ ಆ ಸಮಾಧಾನದ ನುಡಿಯನ್ನು ಕೇಳಿ ಭಕ್ತ ಮಹಾಬಲೇಶ್ವರನಿಗೆ ಎಲ್ಲಿಯೂ ಸಿಗದಂಥ ಶ್ರೀ ಗುರುವಿನ ಕರುಣೆ, ಗುರುವಿನ ಭಕ್ತವಾತ್ಸಲ್ಯ ಪ್ರತ್ಯಕ್ಷವಾಗಿ ಕಂಡಿತು. ಕಣ್ಣುಗಳಲ್ಲಿ ಆನಂದಾಶ್ರು ಬೀಳ್ತಾ ಇದೆ. ಭಕ್ತನು ಭಾವೋನ್ಮುಖನಾಗಿ ಅಳ್ತಾ ಇರುವುದನ್ನು ನೋಡಿ ಶ್ರೀ ಶ್ರೀಧರ ಸ್ವಾಮಿಗಳು, ಮಗ, ಯಾಕೆ ದುಃಖ ಮಾಡುತ್ತೀಯೋ, ನಾನಿದ್ದೇನೋ, ನಿನಗೇನು ಬೇಕು ಹೇಳು. ನಿನಗಿನ್ನ ಅಮಿತ ಸಂಪದವ ನೀಡುವೆ, ಇನ್ನೇತಕ್ಕೆ ಮನದೊಳು ವ್ಯಥೆ ನಿನಗೆ. ಲೋಕದ ಜೀವನ ಸಾಗಿಸು ಮಗುವೆ ಎಂದನು ಗುರು ಭಗವಾನ್. ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಏನು ಬೇಕು ನಿನಗೆ, ಎಲ್ಲವನ್ನು ನಾನು ಕೊಡಿಸ್ತೇನೆ, ನೀನು ಉದ್ಯೋಗ ಮಾಡು.
ಇಲ್ಲಿ ಹೇಳಿದಾಗ ಭಕ್ತ ಮಹಾಬಲೇಶ್ವರನ ಹೇಳ್ತಾನಂತೆ, ನನ್ನೀ ಗ್ರಹ ನಿನ್ನಾಲಯವಾಗಲಿ, ಆಲಯ ಪಾದಕ್ಕೆ ಮಂದಿರವಾಗಲಿ, ಆಶ್ರಿತರಿಗೆ ಸಾಶ್ರಯವಾಗಿಸುತ್ತಲೇ ಕರುಣಿಸು ಗುರು ಭಗವಾನ್. ಇದರ ಹೇಳಿದ್ರಂತೆ, ನೀನು ಉದ್ಯೋಗ ಮಾಡುವಾಗಿದ್ದರೆ ದದಾಮಿ ಅಮಿತ ಧನಂ, ಸಕಲ ಐಶ್ವರ್ಯ ಸಂಪತ್ತುಗಳನ್ನೆಲ್ಲ ಕೊಡಿಸ್ಬಿಡ್ತೇನೆ, ಇನ್ನೂ ದೊಡ್ಡದಾಗಿ ಉದ್ಯೋಗ ಮಾಡೋಳು ಹೇಳಿದ್ರಂತೆ. ಭಕ್ತ ಮಹಾಬಲೇಶ್ವರನ ಹೇಳಿದಂತೆ, ಗುರುವೇ ನನಗೆ ಯಾವುದೂ ಬೇಡ, ನಿಮ್ಮ ಪಾದಗಳು ಮಾತ್ರ ಸಾಕು ನನಗೆ, ನಿಮ್ಮ ಪಾದಗಳ ಆಶ್ರಯ ಇದ್ದರೆ ಸಾಕು ನನಗೆ. ಅದೇ ಮಕ್ಕಳು ನನ್ನ ಸರ್ವಸ್ವ ನಿಮ್ಮ ಪಾದದಡಿಯಲ್ಲಿ ಸಮರ್ಪಿತ ಹೇಳಿ ಮತ್ತಿಷ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನು ನೋಡಿ ಶ್ರೀ ಶ್ರೀಧರ ಸ್ವಾಮಿಗಳು, ತಮ್ಮ ಮಹಾಬಲ ನೀನು ಬಹಳ ಹಸಿವಾಗಿದೆ ಹೇಳುತ್ತಾ ತಮ್ಮ ಕೈಯಿಂದಲೇ ಹಣ್ಣನ್ನು ಕತ್ತರಿಸಿ ಭಕ್ತ ಮಹಾಬಲನ ಕೈಯಲ್ಲಿ ಇಟ್ಟು, ಮಗು ಇದನ್ನು ಸೇವಿಸೋಳು ಹೇಳಿದ್ರಂತೆ. ಭಕ್ತ ಮಹಾಬಲೇಶ್ವರನು, ಸ್ವಾಮಿ ತಮ್ಮ ಪಾದವನ್ನು ಪೂಜಿಸದೆ ನಾನು ಹೇಗೆ ಆಹಾರ ತೆಗೆದುಕೊಳ್ಳಬೇಕು ಹೇಳಿ ಪ್ರಾರ್ಥಿಸಿದ್ದಾನೆ. ಹಾಗೆ ಶ್ರೀಧರ ಸ್ವಾಮಿಗಳು, ಇದು ನಾನಿತ್ತ ಪ್ರಸಾದ ಹೇಳಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದಂಥ ಪ್ರಸಾದ ಫಲವನ್ನು ಸೇವಿಸಿದ ಕೂಡಲೇ ಭಕ್ತ ಮಹಾಬಲೇಶ್ವರನಿಗೆ ದೇಹದಲ್ಲಿ ಏನೋ ಒಂದು ರೀತಿಯ ಚೈತನ್ಯ ಬಂತು. ಗುರುಪಾದಕ್ಕೆ ಎರಗಿ ತನ್ನ ಸಂಗತಿಯನ್ನೆಲ್ಲ ಭಿನ್ನಯಿಸಿಕೊಂಡ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ತಮ್ಮ ನಿನಗೆ ಹಣ ಬೇಕಾದರೆ ಈಗಲೇ ಅನುಗ್ರಹಿಸ್ತೇನೆ ಹೇಳಿದ್ರಂತೆ. ಆಗ ಭಕ್ತ ಮಹಾಬಲೇಶ್ವರನು ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಹೇ ಸದ್ಗುರು, ನನಗೆ ಧನದ ಆಸೆ ಬೇಡ ಪ್ರಭು, ನಿಮ್ಮ ಸಾನ್ನಿಧ್ಯದಲ್ಲಿ ನನಗೆ ಆಶ್ರಯ ಇಲ್ಲವೇ? ನಿಮ್ಮ ಸಿರಿಚರಣಗಳನ್ನು ಬಿಟ್ಟರೆ ನನಗೆ ಆಶ್ರಯ ಮತ್ತೆಲ್ಲಿದೆ? ನಿಮ್ಮ ಹೊರತು ನನ್ನನ್ನು ಯಾರು ಕೇಳುತ್ತಾರೆ? ನನ್ನನ್ನು ಉದ್ಧಾರ ಮಾಡುವಂಥವರು ಯಾರಿದ್ದಾರೆ? ಸ್ವಾಮಿ, ನನ್ನ ಜೀವನವೇ ನನಗೆ ಹೊರೆಯಾಗಿಬಿಟ್ಟಿದೆ. ನಿಮ್ಮಂತಹ ಸಮರ್ಥ ಸದ್ಗುರುಗಳಲ್ಲಿ ಅಶಾಶ್ವತವಾದ ವಸ್ತುವನ್ನು ನಾನು ಬೇಡುವುದಿಲ್ಲ. ಭಕ್ತರ ಭವಸಾಗರವನ್ನು ದಾಟಿಸುವಂತಹ ಭಗವಂತನಾದ ತಾವು ನನಗೆ ಅನುಗ್ರಹ ಮಾಡಬೇಕಷ್ಟೇ. ಯಾರೇ ನನ್ನ ಮನೆಗೆ ಬಂದರೂ ತಮ್ಮ ಚರಣೋದಕವನ್ನು ನೀಡುವಂತಹ ಭಾಗ್ಯವನ್ನು ಕರುಣಿಸಬೇಕು. ನನ್ನ ಮನೆ ನಿಮ್ಮ ಚರಣಾಲಯವಾಗಬೇಕು. ಜೀವನಾಂತ್ಯದವರೆಗೂ ನನ್ನ ಪ್ರಾಣ, ಮನಸ್ಸು, ದೇಹಗಳೆಲ್ಲ ತಮ್ಮ ಚರಣ ಸೇವೆಯಲ್ಲಿಯೇ ಇರುವ ಹಾಗೆ ಅನುಗ್ರಹಿಸಿರಿ ಹೇಳಿ ಪ್ರಾರ್ಥಿಸಿಕೊಳ್ತಾನೆ. ಶ್ರೀಧರರು ಮುಗುಳ್ನಗುತ್ತಾ, ತಮ್ಮ ಇಷ್ಟೊಂದು ಅನುಗ್ರಹ ಮಾಡಲಿಕ್ಕೆ ನಾನೇನು ದೇವರೇನೋ ಕೇಳಿದ್ರಂತೆ. ಆಗ ಭಕ್ತ ಮಹಾಬಲೇಶ್ವರನು, ಸ್ವಾಮಿ ಗುರುವಿಗಿಂತ ಅಧಿಕ ದೇವರಿಲ್ಲ, ದೇವನಿಗೂ ತಾವು ಮಹಾದೇವರು ಹೇಳಿ ನಮಸ್ಕಾರ ಮಾಡಿ ಪ್ರಾರ್ಥಿಸಿದಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ, ತಮ್ಮ ದತ್ತನ ಆಜ್ಞೆ ಏನಾಗ್ತದೆಯೋ ನಾನು ನೋಡ್ತೇನೆ ಹೇಳಿ ಸಾಯಂಕಾಲದ ಸ್ನಾನಕ್ಕೆ ಹೋದರಂತೆ. ಭಕ್ತ ಮಹಾಬಲೇಶ್ವರನು ಶ್ರೀ ಗುರುಪಾದ ಸೇವೆಯನ್ನು ಬೇಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಶ್ರೀಧರರು ದತ್ತನ ಆಜ್ಞೆಯಾದರೆ ಹೇಳಿದ್ದಾರೆ ಹೇಳಿ ಆನಂದಪಟ್ಟನಂತೆ. ಕೃಪಾಳುವಾದಂಥ ಶ್ರೀ ದತ್ತನ ಭಕ್ತನಿಗೆ ಕೃಪೆ ತೋರುವಂಥ ಸಮಯ ಬಂದೇ ಬಿಡಿತು. ಭಕ್ತ ಮಹಾಬಲೇಶ್ವರನು ಶ್ರೀ ದತ್ತನ ಸ್ಮರಣೆಯಲ್ಲಿ ತನ್ಮಯನಾದಂಥ ಸಮಯ. ದತ್ತನ ಸ್ಮರಣೆ ಮಾಡುತ್ತಾ ಮಹಾಬಲೇಶ್ವರನು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದ. ಅಷ್ಟರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಉಳಿದುಕೊಂಡಿರುವಂಥ ಕುಟೀರದ ಒಳಗಿನಿಂದ ಬಹಳ ಮೃದು ಮಧುರವಾದ ಸ್ವರವೊಂದು ಕೇಳಿಸ್ತಂತೆ. ಮಗು ಮಹಾಬಲ, ಬೇಗ ಬಾ ಇಲ್ಲಿ ಶ್ರೀಧರನೇ ಕರೆದರು. ಗುರುಸ್ಮರಣೆ ಮಾಡ್ತಾ ಕುಟೀರದ ಒಳಗೆ ಹೋಗ್ತಾನೆ ಮಹಾಬಲೇಶ್ವರ. ಅಲ್ಲಿ ಪರಮ ಕಾರುಣಿಕರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು, ಮಗ ಮಹಾಬಲ, ದತ್ತನ ಆಜ್ಞೆ ಆಗಿಬಿಡ್ತು, ಈಗೋ ಶ್ರೀ ಪಾದುಕೆಯನ್ನು ಕೊಡ್ತಾ ಇದ್ದೇನೆ, ನೀಡುವೆ ನಿನಗೆ ಪಾದುಕೆ ದಾನ ಪೂಜಿಸು ಮಾಬಲ. ನೀಡುವೆ ನಿನಗೆ ಪಾದುಕೆ ದಾನ, ನೀಡುವೆ ನಿನಗೆ ಪಾದುಕೆ ದಾನ, ಪೂಜಿಸು ಮಹಾಬಲ ಭಕ್ತ ನಿದಾನ, ಪೂಜಿಸು ಮಹಾಬಲ ಭಕ್ತ ನಿದಾನ, ನೀಡುವೆ ನಿನಗೆ ಪಾದುಕೆ ದಾನ. ವರಗುರು ದತ್ತನೋ ಸಮ್ಮತಿ ನೀಡಿದ, ಎರಡು ರಾಜ್ಯ ಪರಿ ನೀಡುತ್ತಿಹೆನು ಇದ, ಪಾವನವಿ ಪಾದುಕೆ ನಿಜ ಸಂಪದ, ಸುರರಿಗೂ ದುರ್ಲಭ ಶ್ರೀ ಗುರುವಿನ ಪದ, ಪೂಜಿಸು ಮಹಾಬಲ ಭಕ್ತ ನಿದಾನ. ಭಕ್ತಿ ಪ್ರೇಮದ ಸಂಗಮ ಪಾದುಕೆ, ಪರಮಾರ್ಥದ ಪಾವನ ಗುರು ವೇದಿಕೆ, ಒಲಿದಿತ್ತೆನು ನಹ ನಿನ್ನಯ ಭಾವಕ್ಕೆ, ಸೇವಿಸೆ ಪೂರ್ಣವೂ ಸರ್ವರ ಕೋರಿಕೆ, ಪೂಜಿಸು ಮಹಾಬಲ ಭಕ್ತ ನಿದಾನ.
ವನದಲ್ಲಿದ್ದರೂ ರಕ್ಷಿಪೆ ನಿನ್ನ, ನಾಡಲ್ಲಿದ್ದರೂ ನಡೆಸುವೆ ನಿನ್ನ. ಆಗುವುದೈ ಗ್ರಹ ಆಶ್ರಮವೆನ್ನ, ಅಲ್ಲಿಡುವೆನು ಗುರು ಸನ್ನಿಧಿಯನ್ನ. ಪೂಜಿಸು ಮಹಾಬಲ ಭಕ್ತ ನಿಧಾನ. ಸೇವಿಸು ಕರಮನ ಭಾವದಿ ನಿತ್ಯ, ಈ ಪಾದುಕೆಯೊಳು ಇರುವೆನ ಸತ್ಯ. ಮಗುನಿನ್ನಯ ಜೀವನ ಸಾರಥ್ಯ, ವಹಿಸುವೆನೆಂದನು ಶ್ರೀ ಗುರು ಸ್ತುತ್ಯ. ಪೂಜಿಸು ಮಹಾಬಲ ಭಕ್ತ ನಿಧಾನ, ನೀಡುವೆ ನಿನಗೆ ಪಾದುಕೆ ದಾನ. ಪೂಜಿಸು ಮಹಾಬಲ ಭಕ್ತ ನಿಧಾನ, ಪೂಜಿಸು ಮಹಾಬಲ ಭಕ್ತ ನಿಧಾನ, ಪೂಜಿಸು ಮಹಾಬಲ ಭಕ್ತ ನಿಧಾನ. ಶ್ರೀಧರ ಸ್ವಾಮಿಗಳ ಹೇಳಿದರಂತೆ ನಿನಗೆ ಪಾದುಕೆಗಳನ್ನೇ ಅನುಗ್ರಹಿಸಿಬಿಡ್ತೇನೆ. ತಮ್ಮ ಎರಡೂ ಕೈಗಳನ್ನೆತ್ತಿ ಎರಡು ಪಾದುಕೆಗಳನ್ನು ಮಹಾಬಲೇಶ್ವರನ ಕೈಯಲ್ಲಿಡ್ತಾರೆ ಶ್ರೀಧರ ಸ್ವಾಮಿಗಳು. ಮಗು, ಈ ಪಾದುಕೆಗಳು ಅಂದರೆ ಎರಡು ರಾಜ್ಯಗಳು ಹೇಳ್ತಿಳ್ಕೊ. ಇದರಲ್ಲಿ ನನ್ನ ಪೂರ್ಣಾಂಶವನ್ನೇ ಇಟ್ಬಿಟ್ಟಿದ್ದೇನೆ. ಇದರ ಸೇವೆಯನ್ನು ಯಾರು ಮಾಡ್ತಾರೋ, ಈ ಪಾದುಕೆಗೆ ಯಾರು ಭಕ್ತಿಯಿಂದ ನಡೆದುಕೊಳ್ತಾರೋ ಅವರನ್ನು ಸಂಪೂರ್ಣವಾಗಿ ನಾನು ಉದ್ಧಾರ ಮಾಡ್ತೇನೆ. ಬಹಳ ಕಾಲ ಇಲ್ಲಿ ನಿಲ್ಬೇಡ, ಹೊರಟುಬಿಡು. ವಿಘ್ನದೇವತೆಗಳು ಇದರಲ್ಲಿರುವ ಶಕ್ತಿಯನ್ನು ಹರಣ ಮಾಡುವುದಲ್ಲದೆ ವಿಘ್ನವನ್ನುಂಟು ಮಾಡಬಹುದು ಹೇಳಿ ಆಜ್ಞೆ ಮಾಡಿದರಂತೆ. ಮಹಾಬಲೇಶ್ವರನ ಕೈಯಲ್ಲೀಗ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದಂಥ ದಿವ್ಯ ಪಾದುಕೆಗಳು ಶೋಭಿಸ್ತಾ ಇವೆ. ಹೇಳ ತೀರದ ಆನಂದದ ಅನುಭವ. ಒಮ್ಮೆ ಶ್ರೀಧರ ಸ್ವಾಮಿಗಳ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಭಕ್ತವಾತ್ಸಲ್ಯ ಮೂರ್ತಿಗಳಾದಂಥ ಶ್ರೀಧರ ಸ್ವಾಮಿಗಳು ಮಹಾಬಲೇಶ್ವರನ ಭಕ್ತಿಗೆ ಒಲಿದು ನೀಡಿದಂಥ ಈ ಪಾದುಕೆಗಳನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡು ಭಕ್ತಿಯಿಂದ ಅವುಗಳಿಗೆ ನಮಸ್ಕಾರ ಮಾಡಿದಂತೆ ಮಹಾಬಲೇಶ್ವರನು ಆ ಪಾದುಕೆಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಶ್ರೀಧರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದಂತೆ. ಅನ್ಯರನ್ನು ಸ್ಮರಿಸದಲೇ ನಿನ್ನನ್ನೇ ಸ್ತುತಿಸುತ್ತ, ನಿನ್ನ ಚಿಹ್ನೆಯ ಧರಿಸಿ, ನಿನ್ನವರ ನೆನೆಸಿ, ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸುವೆ ಶ್ರೀಧರ ಹೇಳುವ ಸದ್ಭಾವ ರೂಪದ ನಿಶ್ಚಯ ಮಹಾಬಲೇಶ್ವರನೆಂಬ ಭಕ್ತನದಾಗಿತ್ತು. ಶ್ರೀ ಗುರುವಿನ ಆಜ್ಞೆಯಂತೆ ಅರಸು ಮನೆತನದವರ ಸಹಾಯದೊಂದಿಗೆ ಅವರ ವಾಹನದಲ್ಲಿ ಅಲ್ಲಿಂದ ಹೊರಟು ಮೈಸೂರಿಗೆ ಬಂದು ಅರಸು ಮನೆತನದವರ ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡು ಶ್ರೀ ಪಾದುಕೆಯನ್ನು ಪೂಜಿಸಿ ನಂತರ ಪಾದುಕೆಯನ್ನು ತೆಗೆದುಕೊಂಡು ಶಿರಸಿಯ ಕಡೆಗೆ ಹೊರಡ್ತಾರೆ. ಶ್ರೀಧರ ಸ್ವಾಮಿಗಳ ಸ್ಮರಣೆಯನ್ನು ಮಾಡ್ತಾ ಭಕ್ತ ಮಹಾಬಲೇಶ್ವರನು ಪಾದುಕೆಯನ್ನು ತೆಗೆದುಕೊಂಡು ತನ್ನ ಗ್ರಹದ ಕಡೆಗೆ ಬರ್ತಾ ಇದ್ದಾನೆ. ಬಂದಿತಾಗ ಗ್ರಹಕ್ಕೆ ಪಾದುಕೆ, ಶ್ರೀ ಪಾದುಕೆ ಬಂದಿತಾಗ ಗ್ರಹಕ್ಕೆ ಪಾದುಕೆ. ಭವಸಾಗರ ತಾರಣಕ್ಕಿದು ಗುರುವಿನ ಮಹಾನೌಕೆ, ಬಂದಿತಾಗ ಗ್ರಹಕ್ಕೆ ಪಾದುಕೆ. ಶ್ರೀಧರ ಸ್ವಾಮಿಗಳ ದಿವ್ಯ ಪಾದುಕೆಗಳು ಮಹಾಬಲೇಶ್ವರನ ಗ್ರಹಕ್ಕೆ ಬರ್ತಾ ಇದೆ. ಮನೆಯವರಿಗೆಲ್ಲ ಮೊದಲೇ ಸುದ್ದಿ ತಲುಪಿತ್ತು. ಪಾದುಕೆಗಳು ಭಕ್ತ ಮಹಾಬಲೇಶ್ವರನ ಮನೆಗೆ ಆಗಮಿಸ್ತಾ ಇರುವ ಹಾಗೆ ಜೈ ಜೈಕಾರವನ್ನು ಮಾಡ್ತಾರೆ ಸೇರಿದಂಥ ಭಕ್ತರು. ಪಾದುಕೆಗಳು ಮನೆಯ ಬಾಗಿಲಿಗೆ ಬಂದ ಕೂಡಲೇ ಭಕ್ತಿಯಿಂದ ಪೂರ್ಣಕುಂಭ ಕಲಶ ಹಿಡಿದು ಸ್ವಾಗತಿಸುತ್ತಾರೆ. ಪಾದುಕೆ ಬಂದ ಕ್ಷಣದಿಂದಲೇ ಮನೆಯೊಳಗೆಲ್ಲ ಸ್ವಾತ್ಮ ಸಂಭ್ರಮ, ಶಂಖ, ಕಹಳೆ, ವಾದ್ಯ, ವೇದಗಳ ನಾದ ಘೋಷಣವಾಗಿರುತ್ತಂತೆ. ಡೋಲು ಭೇರಿ ಜಾಗಟೆಗಳು ತಾಡನ ಮಾಡಿದರು. ಮಂಗಳೆಯರು ಶ್ರೀಧರ ಸ್ವಾಮಿಗಳ ಸ್ತುತಿಯನ್ನು ಮಾಡಿದರು. ಸುಜನರು ಅನೇಕರು ಬಂದು ಬಿಚ್ಚಣಿಕೆಯನ್ನು ಬೀಸಿದರು ಪಾದುಕೆಗಳಿಗೆ.
ಸಜ್ಜನಿಕೆಯ ಹೃದಯದಿಂದ ಛತ್ರವನ್ನು ಹಿಡಿದರು. ಪಾದುಕೆಗಳ ದರ್ಶನ ಮಾಡಲಿಕ್ಕಾಗಿ ಬಂದಂಥ ಜನರು ವಿನಯದಿಂದ ಬಾಗಿ ನಮಿಸಿದರು. ಅಂದು ವಿಶೇಷ ಪೂಜೆಯಾಯಿತು. ಪಾದುಕೆಗೆ ಜಯ ಜಯ ಘೋಷವಾಯಿತು. ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು, ಜಯ ಭಗವಾನ್ ಜಯ ತು ಮಹಾನ್. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು, ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು, ಜಯ ಭಗವಾನ್ ಜಯ ತು ಮಹಾನ್. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು, ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು, ಜಯ ಭಗವಾನ್ ಜಯ ತು ಮಹಾನ್. ಜಯ ಜಯ ಶ್ರೀಧರ ಸ್ವಾಮಿ ಗುರು, ಜಯ ಜಯ ಸಾಧು ಮಹಾತ್ಮ ಗುರು. आरती जय श्रीधर महाराजा, आरती जय श्रीधर महाराजा. श्रीधर श्रीधर स्वामी समर्थ श्रीधर, श्रीधर श्रीधर स्वामी समर्थ परमहंस परिव्राजकाचार्य भगवान सद्गुरु श्री श्रीधर स्वामी महाराज की जय. श्रीधर श्रीधर स्वामी समर्थ श्रीधर, श्रीधर श्रीधर स्वामी समर्थ श्रीधर,